ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಜ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಗವಂತನ ಅನುಗ್ರಹವನ್ನು ಪಡೆಯಲು ನಮಗೆ ಆತುರತೆ ಬೇಕು, ಹಾಗೆ ಆ ವಿಷಯದಲ್ಲಿ ಆಸಕ್ತಿ ಬೇಕು. ಈ ರೀತಿಯಲ್ಲಿ ಇದ್ದಾಗ ಮಾತ್ರ ಭಗವಂತ ನಮಗೆ ದೊರೆಯುವಂಥವನು. ಅದನ್ನು ತಿಳಿಸಲಿಕ್ಕಾಗಿಯೇ ಭಾಗವತ ತನ್ನ ವಿಚಾರಗಳನ್ನೆಲ್ಲ ಮುಂದಿಡ್ತಾ ಬರ್ತದೆ. ವ್ಯಾಸರು ರಚಿಸಿರತಕ್ಕಂತಹ ವ್ಯವಸ್ಥೆ ಎಲ್ಲ ಮನುಜ ಕುಲಕ್ಕೆ, ಮನುಷ್ಯ ಜೀವಕ್ಕೆ ಉತ್ತಮವಾದಂತಹ ಶ್ರೇಯಸ್ಸನ್ನು ಕೊಡಬಹುದು ಅಂತ ತಿಳಿಸಿಕೊಡ್ತಾ ಇರ್ತಾರೆ. ಅಂತಹ ಭಾಗವತವನ್ನು ಶ್ರವಣ ಮಾಡುವುದು, ಈ ರೀತಿಯಲ್ಲಿ ಭಾಗವತದಲ್ಲಿ ಭಗವಂತವನನ್ನು ನಾವು ಯಾವ ರೀತಿಯಲ್ಲಿ ಪಡೆಯಬೇಕು, ಆ ಪಡೆಯುವಂಥ ವ್ಯವಸ್ಥೆಗಳೇನು ಅಂತ ಎಲ್ಲ ಒಂದೇ ರೀತಿಯಲ್ಲಿ ಆ ಭಗವಂತನ ಮಾಹಾತ್ಮೆಯನ್ನು ತಿಳಿಸುವ ಮೂಲಕವಾಗಿ ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಕೊಂಡೊಯ್ಯತಕ್ಕಂತಹ ವ್ಯವಸ್ಥೆ ಆಗ್ತಾ ಉಂಟು. ಅಂಥದ್ರಲ್ಲಿ ನಾವು ಭಾಗವತವನ್ನು ಶ್ರವಣ ಮಾಡುವಂಥ ರೀತಿ, ಅದಕ್ಕೆ ಬೇಕಾದ್ದು ನಿಜವಾಗಿ ನಮಗೇನು ಅನುಬಂಧ ಚತುಷ್ಟಯಗಳು ಅಂತ, ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ. ಇದಕ್ಕೆ ಯಾರು ಅಧಿಕಾರಿ ಅಂತ ಹೇಳಿದರೆ ಈ ಸಜ್ಜನನೇ. ತತ್ವಜ್ಞಾನ ಅಂತ ಹೇಳಿದಿರಕ್ಕಂತಹ ಸಜ್ಜನ ಅವ ಅಧಿಕಾರಿ ಆಗ್ತಾನೆ. ಇನ್ನು ವಿಷಯ, ಭಗವದ್ ವಿಷಯ, ಭಗವಂತನನ್ನು ನಾವು ಎಷ್ಟು ತಿಳಿದರೂ ಕೂಡ ಅದು ಮತ್ತೆ ಮತ್ತೆ ತಿಳಿಯಬೇಕು, ಅವನನ್ನು ನಾವು ಹತ್ತಿರದಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತ ಹೇಳುವಂಥದ್ದೇ ಈ ಭಾಗವತ ಅಂತ. ಇದು ವಿಷಯ ಆಯಿತು. ಇನ್ನು ಸಂಬಂಧಗಳು, ಭಗವಂತನಿಗೂ ಭಕ್ತರಿಗಿರತಕ್ಕಂತಹ ಸಂಬಂಧಗಳು. ಇನ್ನು ಈ ರೀತಿಯಲ್ಲಿ ಇದ್ದಾಗ ನಮ್ಮ ಜೀವನ ಅಂತ ಹೇಳುವಂಥದ್ದು, ದೇಹದ ವ್ಯವಸ್ಥೆ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಮುಂದೆ ಹೋಗಿ ಆ ಭಗವಂತನನ್ನು ಕಾಣಲಿಕ್ಕಾಗುತ್ತೆ ಅಂತ ಶಾಸ್ತ್ರ ಪುರಾಣಗಳು, ಹಾಗೆ ವ್ಯಾಸರು ತಿಳಿಸಿಕೊಡ್ತಕ್ಕಂಥ ವ್ಯವಸ್ಥೆ ಈ ರೀತಿಯಲ್ಲಿ ಉಂಟು. ಅದನ್ನು ನಿಜವಾಗಿ ನಮಗೇನು ಅಂತ ಹೇಳಿದರೆ, ನಮ್ಮ ಸ್ವಾರ್ಥ ಅಹಂಕಾರಗಳನ್ನು ಅದನ್ನು ಬಿಟ್ಟು ಬಿಡಬೇಕು. ಆ ಸ್ವಾರ್ಥ ಇದ್ದರೆ ಆ ಭಗವಂತ ನಮ್ಮೊಟ್ಟಿಗೆ ಬರುವುದಿಲ್ಲ. ಅದನ್ನು ಮತ್ತೆ ಅಹಂಕಾರಗಳು, ನಾನು ತಿಳ್ಕೊಳ್ತೇನೆ ಅಂತ ಹೇಳಿದರೆ ಅಲ್ಲಿ ಕೂಡ ಭಗವಂತ ನಮ್ಮ ಹತ್ರ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಅಂತ ಹೇಳುವಂಥದ್ದು ನಿಷ್ಕಾಮ ಕರ್ಮದ, ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಏನು ನಮಗೆ ಇಂಥದ್ದಾಗಬೇಕು, ಈ ರೀತಿಯಲ್ಲಿ ಇರಬೇಕು, ಅದರ ಪ್ರಯೋಜನವನ್ನು ನಾವು ಅಪೇಕ್ಷಿಸಿ ಮಾಡ್ತಕ್ಕಂಥ ವ್ಯವಸ್ಥೆಗಳಲ್ಲ. ಆದರೆ ಪ್ರಯೋಜನ ಬೇಕು. ಏನು ಪ್ರಯೋಜನ? ಭಗವದ್ ಅನುಗ್ರಹ ಎನ್ನುವಂತಹ ಒಂದು ಪ್ರಯೋಜನವನ್ನು ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಮಾಡ್ತಕ್ಕಂತಹದ್ದು. ಅಂತಹ ವ್ಯವಸ್ಥೆಯನ್ನು, ಭಾಗವತವನ್ನು ನಾವು ತಿಳ್ಕೊಳ್ಬೇಕು, ಕೇಳ್ಕೊಳ್ಬೇಕು ಅಂತ ಹೇಳುವಂಥದ್ದು. ಮತ್ತು ಭಗವಂತ ನಮಗೆ ಎಲ್ಲ ಕಡೆಯಲ್ಲೂ ಸಿಗ್ಬೋದಲ್ವಾ ಅಂತ ಹೇಳಿದರೆ, ಮುಖ್ಯವಾಗಿ ಅವನಿಗೆ ಹೃದಯ ಶುದ್ಧಿ ಬೇಕು. ಅಂತಹ ಹೃದಯ ಶುದ್ಧಿ ಇದ್ದಾಗ ಮಾತ್ರ ಭಗವಂತ ನಮ್ಮಲ್ಲಿ ಕಾಣ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದರೂ ಕೂಡ ಈ ರೀತಿಯಲ್ಲಿ ಉಂಟು. ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಹೇಳ್ತಕ್ಕಂಥ ಒಂದು ಮಾತುಂಟು. ಭಗವಂತ ಶ್ರೀರಾಮಚಂದ್ರ ಮಗುವಾಗಿದ್ದಾಗ ತಾನು ಮೇಲು ನೋಡುವಾಗ ಚಂದ್ರಮ ಕಾಣ್ತಾನೆ. ಆ ಹುಣ್ಣಿಮೆ ಚಂದ್ರ ಆ ರೀತಿ ಕಾಣುವಾಗ ಅದು ಬೇಕು ನನಗೆ ಅಂತ ಅವನು ಅಪೇಕ್ಷೆ ಮಾಡ್ತಾನೆ. ಅದಕ್ಕೆ ಸಿಗ್ತದ? ಅದಕ್ಕೆ ಒಂದೇ ಸಮನೆ ಅವನು ಕೂಗ್ಲಿಕ್ಕೆ ಶುರು ಮಾಡ್ತಾನೆ, ಅಳ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅಮ್ಮ ಹೇಳ್ತಾಳೆ, ಏನು ಮಾಡೋದು ಗೊತ್ತಾಗದೇ ಇರುವಾಗ
ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ಬಂದು ಅವಳ ಹತ್ರ ಹೇಳ್ತಾರೆ, ಈ ರೀತಿಯಲ್ಲಿ ಒಂದು ದರ್ಪಣವನ್ನು ಕೊಡು. ದರ್ಪಣವನ್ನು ಕೊಟ್ಟಾಗ ಭಗವಂತ ಅಲ್ಲೇ ನೋಡಬಹುದು, ಆ ರೀತಿಯಲ್ಲಿ ಅವನು ಚಂದ್ರಮನನ್ನ ಹತ್ತಿರದಲ್ಲಿ ನೋಡ್ಬೋದು ಅಂತ. ಯಾಕೆಂತ ಹೇಳಿದ್ರೆ ಮಗು ಎಲ್ಲವನ್ನು ಆಟಿಕೆ ವಸ್ತು ಅಂತ ತಿಳ್ಕೊಳ್ಳುವಂಥ ವ್ಯಾವಹಾರಿಕ ಸತ್ಯ ಇದು. ಅಂತಹ ವ್ಯಾವಹಾರಿಕ ಸತ್ಯದಲ್ಲಿಯೂ ನಾವು ಭಗವಂತನ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಈ ಭಾಗವತ ನಮ್ಮನ್ನು ಎಚ್ಚರ ಮಾಡ್ತಾ ಉಂಟು. ರಾಮ ಯಾವ ರೀತಿಯಲ್ಲಿ ಬೇಕು ಬೇಕು ಅಂತ ಕೇಳಿದಾಗ, ಚಂದ್ರಮನನ್ನು ಕೇಳಿದಾಗ ಮತ್ತೆ ಅವನಿಗೆ ದರ್ಪಣವನ್ನು ಕೊಟ್ಟು, ಕನ್ನಡಿಯನ್ನು ಕೊಟ್ಟು, ಆ ಮೂಲಕವಾಗಿ ಆ ಮೇಲೆ ಆಕಾಶದಲ್ಲಿರತಕ್ಕಂತಹ ಚಂದ್ರಮ ತನ್ನ ಕೈಯಲ್ಲಿ ಬಂದ. ಶ್ರೀರಾಮಚಂದ್ರ ಖುಷಿಯಾಗಿ, ಬಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ಅಯ್ಯೋ ನನ್ನ ಕೈಯಲ್ಲಿ ಆ ಚಂದ್ರ ಬಂದ ಅಂತ ಎಷ್ಟು ಸಂತೋಷ ಬಿಟ್ಟ ಅಂತ ನಿಮ್ಮ ಭಾಗವತ ನಮ್ಮನ್ನು ಎಚ್ಚರ ಮಾಡ್ತಾ ಉಂಟು. ಅದೇ ರೀತಿಯಲ್ಲಿ ನಮ್ಮ ಹೃದಯ ಶುದ್ಧಿ ಅಂತ ಹೇಳುವಾಗ ಆ ದರ್ಪಣದಲ್ಲಿ, ಆ ಹೃದಯ ಎಂಬಂತಹ ಒಂದು ದರ್ಪಣದಲ್ಲಿ ನಾವು ಆ ಚಂದ್ರವ ದೇವರನ್ನ ನಮ್ಮ ಹೃದಯದಲ್ಲಿ ಕೂಡಿಸಿದಾಗ ಸಂತೋಷ ಆಗದೇ ಇರುತ್ತೆ. ಅದನ್ನೇ ನಾವು ಕೂಡ ನಮ್ಮ ಹೃದಯ ಶುದ್ಧಿಯಿಂದ ಆ ಭಗವಂತನನ್ನು ನಾವು ಸ್ಮರಿಸಿಕೊಡಬಹುದು. ಆ ಮೂಲಕವಾಗಿ ನಮ್ಮ ಆ ದೇವತಾ ಅನುಗ್ರಹವನ್ನು ನಾವು ಪಡೆಯಬಹುದು ಅಂತ ಒಂದು ವಿಚಾರಗಳು ಬರುವಂಥದ್ದು. ಅಂತಹ ವಿಷಯದಲ್ಲಿ ನಾವು ಭಗವಂತನನ್ನು ಆರಾಧನೆಯನ್ನು ಮಾಡಬಹುದು. ಇನ್ನು ಅದಕ್ಕೆ ಬೇಕಾದಂಥ ಪ್ರಯೋಜನಗಳು ಏನು? ಪ್ರಯೋಜನ ಭಗವದ್ ಅನುಗ್ರಹ. ನಮಗೆ ಈ ಶರೀರ ಎಂಬಂಥ ವೃಕ್ಷ, ಈ ವೃಕ್ಷ ಯಾವಾಗ ಬೀಳಬಹುದು ಅಂತ ನಮ್ಗೆ ಗೊತ್ತಿಲ್ಲ. ಭಗವಂತನಿಗೆ ಮಾತ್ರ ಇರತಕ್ಕಂಥ ವ್ಯವಸ್ಥೆ ಇರೋದು. ಅವನಿಗೆ ಗೊತ್ತುಂಟು ಈ ಶರೀರ ಎಷ್ಟು ತನಕ ಅದು ಫಲವನ್ನು ಕೊಡಬಹುದು ಈ ರೀತಿಯಲ್ಲಿ ಅಂತ. ಅಂತಹ ಈ ಶರೀರ ವೃಕ್ಷವನ್ನು ಪ್ರಥಮವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಆರೋಗ್ಯದಿಂದ ಬೆಳೆಸ್ತಕ್ಕಂತಹ ವ್ಯವಸ್ಥೆಗಳು. ಅದೇ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ನಾವು ದೇವರನ್ನು ತಿಳ್ಕೊಳ್ಬೇಕಾದ್ರೆ ಶರೀರ ಶುದ್ಧಿ ಬೇಕು. ಆ ಶರೀರ ಶುದ್ಧಿಯಿಂದಾಗಿ ನಾವು ಭಗವಂತನ ತಿಳ್ಕೊಳ್ಬಹುದು. ಅದೇ ಇನ್ನೊಂದು ಆಧ್ಯಾತ್ಮಿಕ ವಿಚಾರಕ್ಕೆ ಬರುವಾಗ ನಮಗೆ ವೇದ ವೃಕ್ಷ ಅಂತ. ವೇದ ವೃಕ್ಷದಲ್ಲಿ ನಾವು ಫಲವನ್ನು ಕಾಣ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡಬೇಕು. ವೇದದ ಆ ಮಹಾತ್ಮೆಯನ್ನು, ಭಗವಂತನ ಮಹಾತ್ಮೆಯನ್ನು ನಿತ್ಯ ಕೊಂಡಾಡಬೇಕು. ಆ ಮೂಲಕವಾಗಿ ಅದು ಚಿಗುರೆಲೆ ಬಿಟ್ಟು ಮತ್ತೆ ಪುಷ್ಪವಾಗಿ ಆಮೇಲೆ ನಮಗೆ ಬೇಕಾದಂತಹ ಆ ಮೋಕ್ಷ ಎಂಬಂತಹ ಪ್ರಯೋಜನವನ್ನು ಕರುಣಿಸ್ತದೆ. ಅದನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಪೋಷಿಸ್ತಕ್ಕಂತಹ ವ್ಯವಸ್ಥೆಗಳು. ವೃಕ್ಷವನ್ನು ಪೋಷಿಸದೆ ಅದಕ್ಕೆ ಬೇಕಾದಂತಹ ಗೊಬ್ಬರವನ್ನು ಹಾಕದೇ ಇದ್ದರೆ ಅದು ಪುಷ್ಪವನ್ನು ಕೊಡುವುದಿಲ್ಲ, ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಪುಷ್ಪ ಬರದಿದ್ದರೆ ಫಲ ಕೂಡ ಬರುವುದಿಲ್ಲ. ಆದ್ದರಿಂದಾಗಿ ನಮಗೆ ಬೇಕಾದಂತಹ ಪುಷ್ಪವನ್ನು ಅದಕ್ಕೆ ಗೊಬ್ಬರವನ್ನು ಹಾಕತಕ್ಕಂತಹ ವ್ಯವಸ್ಥೆ ಅಂತ ಹೇಳಿದರೆ ನಾವು ದೇವರ ಮಾಹಾತ್ಮ್ಯವನ್ನು, ವೇದಗಳನ್ನು, ಪುರಾಣಗಳನ್ನು ತಿಳ್ಕೊಳ್ಳುವಂತಹ ವಿಚಾರಗಳು. ಅಂತಹದಲ್ಲಿ ನಾವು ಆ ಶರೀರದ ಪೋಷಣೆಯನ್ನು, ವೇದ ವೃಕ್ಷದ ವ್ಯವಸ್ಥೆಗಳನ್ನು ನೋಡಿಕೊಂಡು ನಾವು ಸರಿಯಾದ ರೀತಿಯಲ್ಲಿ ಅದು ಒಳ್ಳೆಯ ರೀತಿಯಾದಂತಹ ಪುಷ್ಪವನ್ನು ಕೊಟ್ಟು ಆ ಪುಷ್ಪದ ಪರಿಮಳದಿಂದಾಗಿ ನಮಗೆ ಫಲವನ್ನು ಕೊಟ್ಟು ನಾವು ಮೋಕ್ಷ ಎಂಬಂತಹ ವ್ಯವಸ್ಥೆಯಲ್ಲಿ ನಾವು ಹೋಗಬಹುದು. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಬೇಕು ಅಂತ ಭಾಗವತ ನಮ್ಮನ್ನು ಈ ರೀತಿಯಲ್ಲಿ ಎಚ್ಚರಿಸ್ತಾ ಉಂಟು. ನಾವು ವೇದದ ಮಾಹಾತ್ಮ್ಯವನ್ನು, ಭಗವಂತನ ಮಹಾತ್ಮೆಯನ್ನು ನಿತ್ಯ ನೋಡಿಕೊಳ್ಬೇಕು. ಆಮೇಲೆ ನಮ್ಮ ಪ್ರಯೋಜನವನ್ನು ನಾವು ಪಡೀಬಹುದು ಅಂತ. ಅದೇ ರೀತಿಯಲ್ಲಿ ವ್ಯಕ್ತಿತ್ವ ಅಂತ ಹೇಳುವಂತಕ್ಕಂಥದ್ದು ಅದು ವ್ಯಕ್ತಿತ್ವವನ್ನು ಬೆಳೆಸುವಂಥದ್ದು. ನಾನು ಓದಿದೆ, ಅದನ್ನು ನೋಡಿದೆ, ಆಯಿತು ನನ್ನದು ಅಂತ ಹೇಳುವಂಥದ್ದಲ್ಲ. ನಾವು ಸರಿಯಾದ ರೀತಿಯಲ್ಲಿ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಶ್ರೀಮದ್ ಆಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಭಕ್ತಿ ಅಂತ ಹೇಳಿದರೆ ಕೈ ಮುಗಿದಾಗ ಬರತಕ್ಕಂಥ ವ್ಯವಸ್ಥೆಗಳಲ್ಲ. ನಾವು ದೇವರನ್ನು ಕೈ ಮುಗಿದು ಅಂತ ಹೇಳಿದರೆ ಮಾಹಾತ್ಮ್ಯವನ್ನು ತಿಳ್ಕೊಳ್ಬೇಕು, ಜ್ಞಾನ ಬೇಕು. ಅದು ಕೂಡ ದೃಢವಾದ ಜ್ಞಾನ, ಭಕ್ತಿ ಮಾಡಬೇಕು. ಖಾಲಿ ಕೈ ಮುಗಿದಾಗ ಬರತಕ್ಕಂಥ ವ್ಯವಸ್ಥೆಗಳಲ್ಲ. ಅದಕ್ಕೆ ಹಿಂಬದಿಯಿಂದ ನಮ್ಮ ಆ ದೇವರ ಮಾಹಾತ್ಮ್ಯವನ್ನು ತಿಳಿಯುವ ಮೂಲಕ ದೃಢವಾದಂತಹ ಮನಸ್ಸು ಅಂತ ಹೇಳಿದರೆ ಯಾವಾಗಲೂ ಚಂಚಲವಾದ ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ದೃಢವಾಗಿ ಇಟ್ಟುಕೊಂಡು ಒಂದೇ ಕಡೆ ಯಾವುದು ನಮಗೆ ಬೇಕು ದೃಢವಾದಂತಹ ವ್ಯವಸ್ಥೆಗಳನ್ನು ನೋಡಿಕೊಂಡು ಭಗವಂತ ನಮ್ಮ ಹತ್ತಿರ ಬರ್ತಾನೆ ಅಂತ ನಿಶ್ಚಯ ಜ್ಞಾನದಿಂದಾಗಿ
ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಆ ವ್ಯಕ್ತಿತ್ವವನ್ನು ನಾವು ಬೆಳೆಸ್ತಕ್ಕಂತಹ ಕ್ರಮಗಳು ಆ ರೀತಿಯಲ್ಲಿ ಇರಬೇಕು. ಇನ್ನೂ ಕೂಡ ಭಾಗವತ ಧರ್ಮ, ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಉಂಟು. ನಾವು ಇರಬೇಕು. ಯಾವ ರೀತಿಯಲ್ಲಿ ಇರಬೇಕು? ಭಾಗವತ ಧರ್ಮದಲ್ಲಿ ಇರುವಂಥದ್ದು ಏನದು ಭಾಗವತ ಧರ್ಮ ಅಂತ ಹೇಳಿದರೆ, ನಮ್ಮ ಎಲ್ಲ ಕರ್ತವ್ಯಗಳು ಕೂಡ ನಮ್ಮದು ನಿಷ್ಕಾಮವಾಗಿರಬೇಕು. ನಾನು ನನ್ನದು ಎಂಬಂತಹ ವ್ಯವಸ್ಥೆಗಳಲ್ಲಿ ಇರಬೇಕು. ಎಲ್ಲವೂ ಭಗವಂತನಿಂದ ನನಗೆ ಬಂದದ್ದು, ಆ ಭಗವಂತನಿಗೆ ಸಮರ್ಪಣೆ ಅಂತ ಓಂ ತತ್ಸತ್ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ನಿನಗೆ ಅಂತ. ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ, ಅವನಿಗೆ ಅರ್ಪಣೆ ಮಾಡ್ತಕ್ಕಂತಹ ವ್ಯವಸ್ಥೆಗಳು. ಅಂತಹ ರೀತಿಯಲ್ಲಿ ನಿಷ್ಕಾಮ ಕರ್ಮದಲ್ಲಿ ಧರ್ಮದಲ್ಲಿ ನಾವು ಇದ್ದಾಗ ಮಾತ್ರ ಅದನ್ನೇ ಭಾಗವತ ಹೇಳ್ತದೆ, ಅದು ಭಾಗವತ ಧರ್ಮ. ಈ ರೀತಿಯಲ್ಲಿ ಇರಬಹುದು. ಮತ್ತೆ ಈ ರೀತಿಯಲ್ಲಿ ನಾವು ಇದ್ದುಕೊಂಡು ಆ ಭಗವಂತನನ್ನ ಹತ್ತಿರದಲ್ಲಿ ನಾವು ನೋಡಲಿಕ್ಕಾಗುತ್ತೆ. ಇದರಲ್ಲಿ ಬರತಕ್ಕಂಥ ಹರಿಪ್ರೀತನಾಗಲಿ ಆ ರೀತಿಯಾದಂಥ ನಮ್ಮ ಆಚರಣೆಗಳು, ಪೂಜೆಗಳು ಅಥವಾ ಇತರೆ ಕೆಲಸಗಳು ಯಾವುದೂ ಇದ್ದರೂ ಕೂಡ ಹರಿಪ್ರೀತರಾಗಲಿ ಎಂಬಂತಹ ಮನಸ್ಸು ಬರಬೇಕು. ಆಮಯೋ ಎಂಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಕ್ಷಾಮಯ ದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ನಾವು ಸ್ವೀಕಾರ ಮಾಡ್ತೇವೆ, ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದಾಗ ಅದರಿಂದಾಗಿ ಏನೋ ಶಾರೀರಿಕವಾಗಿ ವ್ಯತ್ಯಾಸ ಆಗಿ ರೋಗ ರುಜಿನಗಳು ಬರ್ಬೋದು. ಆದರೆ ಭಗವಂತನ ಮಾಹಾತ್ಮ್ಯ ತಿಳ್ಕೊಳ್ತಕ್ಕಂತಹ ಏನು ಔಷಧ ಉಂಟು, ಆ ಔಷಧವನ್ನು ಸ್ವೀಕಾರ ಮಾಡಿದರೆ ಯಾವುದೇ ರೋಗಗಳು ನಮ್ಮನ್ನು ಕಾಡುವುದಿಲ್ಲ. ಆದ್ದರಿಂದಾಗಿ ನಮಗೆ ಬೇಕಾದಂತಹ ಚಿಕಿತ್ಸೆಗಳನ್ನು ಆ ಭಗವಂತನೇ ನಮಗೆ ಮಾಡಿಕೊಡ್ತಾನೆ. ಅವನೇ ವೈದ್ಯನಾಗಿ ನಿಂತುಕೊಂಡು ನಮಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೊಡ್ತಾನೆ. ಇಲ್ಲದಿದ್ದರೆ ನಮಗೇನಾಗುತ್ತೆ, ನಾವು ಏನು ಬೇರೆ ಬೇರೆ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೇವೆ, ಅದು ವಿಷದ ಪರಿಣಾಮವಾಗಿ ನಮಗೆ ಬೇಕಾದಂತಹ ಏನು ವ್ಯವಸ್ಥೆಗಳು, ಶಾರೀರಿಕವಾದಂತಹ ಸೌಖ್ಯಗಳು ನಮಗೆ ಸಿಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಹ ಮರಣವನ್ನು ಅಪ್ಪಿದರೆ ನಮಗೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ದೇಹದ ಸಾಧನೆಗಾಗಿ ಆ ದೇಹವನ್ನು ನಮಗೆ ಬೇಕೇ ಬೇಕು. ಅಂತಹ ಶರೀರವನ್ನು ನಾವು ರಕ್ಷಿಸಿಕೊಳ್ಬೇಕು. ಆ ಮೂಲಕವಾಗಿ ನಾವು ಮಾಡ್ತಕ್ಕಂತಹ ವ್ಯವಸ್ಥೆಗಳನ್ನು ನಾವು ನೋಡಿಕೊಂಡು ಭಗವಂತನ ಕಾಣಲಿಕ್ಕಾಗಿ ನಮ್ಮ ಪ್ರಯತ್ನ ಮುಂದೆ ಸಾಗಬೇಕು. ಅದಕ್ಕೋಸ್ಕರನೇ ನಾವು ಭಾಗವತ ಧರ್ಮದಲ್ಲಿ ಇದ್ದುಕೊಂಡು ದೇವರನ್ನು ಕಾಣುವ, ಆ ಮೂಲಕವಾಗಿ ದೇವತಾನುಗ್ರಹವನ್ನು ಪಡೆಯುವ ಅಂತ ವ್ಯವಸ್ಥೆಗಳನ್ನು ಈ ಮೂಲಕವಾಗಿ ಭಾಗವತ ನಮ್ಮನ್ನು ತಿಳಿಸಿಕೊಡ್ತಾ ನಮ್ಮನ್ನು ಎಚ್ಚರಿಸ್ತಾ ಉಂಟು ಅಂತ ಹೇಳ್ತಾ, ನಾವು ದೇವರಿಗೆ ಇದನ್ನು ಏನು ನುಡಿದಿದ್ದೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.